ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ವಿವೋ X200 ಅಲ್ಟ್ರಾ ಸ್ಮಾರ್ಟ್ಫೋನ್ ಇದೆ. ಕಳೆದ ವಿಡಿಯೋದಲ್ಲಿ ಈ ಸ್ಮಾರ್ಟ್ಫೋನಿಂದು ಸ್ಪೆಷಲ್ ಅನ್ಬಾಕ್ಸ್ ಮಾಡಿ ಅದರಲ್ಲಿದ್ದಂಥ ಎಕ್ಸಸರೀಸ್ ಎಲ್ಲದನ್ನು ಕೂಡ ಅಸೆಂಬಲ್ ಮಾಡಿ ನಿಮಗೆ ತೋರಿಸಿದ್ದೆ. ಸೊ ನಾನಿವತ್ತು ಈ ಫೋನ್ನ ಕ್ಯಾಮ್ರಾಗೋಸ್ಕರ ಅಂತಲೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಈ ಫೋನಲ್ಲಿ ನಾವು ಫೋಟೋಶೂಟ್ಗೆ ಮೈಸೂರಿಗೆ ಹೋಗಿದ್ವು. ಮೈಸೂರಲ್ಲಿ ಝೂದು ಮತ್ತು ಕೆಲವೊಂದು ಕಾರ್ಸಿಂದೆಲ್ಲ ಏನು ಮ್ಯೂಸಿಯಮ್ ಇದೆ, ಅಲ್ಲೆಲ್ಲ ಫೋಟೋ ಸ್ಯಾಂಪಲ್ ತಗೊಂಬಂದು ನಿಮಗೆ ತೋರಿಸ್ತೀವಿ. ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ನೀವು ಫೋನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನೋಡ್ರಪ್ಪ, ಅಂಥವ್ರಿಗಿದು ಸ್ವಲ್ಪ ಯೂಸ್ ಆಗ್ಬೋದೇನೋ. ಸೊ ನಾವು ಇದನ್ನು ಅಟ್ಯಾಚ್ ಎಲ್ಲ ಮಾಡಿ ತಗೊಂಬಂದಿದ್ದೀವಿ. ಸೊ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ. ಕಳೆದ ವೀಡಿಯೋಲು ಕೂಡ ಹೇಳಿದ್ದೆ, ಇದರಲ್ಲಿ ಯಾವುದೇ ಪ್ಲೇಸ್ಟೋರ್ ನಮಗೆ ಸಿಗಲ್ಲ, ಆಯಿತಾ. ಬಟ್ ಪ್ಲೇಸ್ಟೋರ್ನ ನಾವು ಅನ್ಅಫಿಷಿಯಲ್ ಆಗಿ ಇನ್ಸ್ಟಾಲ್ ಮಾಡ್ಕೊಬೋದು. ನಾವು ಮಾಡ್ಕೊಂಡಿದ್ದೀವಿ, ತೋರಿಸ್ತಾ ಇದ್ದೀನಿ. ಎಲ್ಲ ಚೈನೀಸ್ ಅಪ್ಲಿಕೇಶನ್ ಇದೆ, ಆಯಿತಾ. ಸೊ ನಮ್ಮ ದೇಶದಲ್ಲಿ ಇದು ಲಾಂಚ್ ಆಗಿಲ್ಲದ ಕಾರಣ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು ತರಿಸ್ಕೋಬೇಕಾಗತ್ತೆ. ನನಗೆ ಇದನ್ನು ಮೊಬೈಲ್ ಪ್ಲಾಂಟ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಫೋನ್ಗೆ ಫಸ್ಟು ಈ ಕ್ಯಾಮ್ರಾ ಆಕ್ಸೆಸರೀಸನ್ನು ಅಟ್ಯಾಚ್ ಮಾಡೋಣ. ಲಾಸ್ಟ್ ಟೈಮು ಕೂಡ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿ ತೋರಿಸಿದೆ. ತುಂಬ ಸಿಂಪಲ್, ನಾರ್ಮಲ್ ಬ್ಯಾಕ್ ಕವರ್ ಹಾಕ್ದಂಗೆ ಹಾಕೊಳ್ಳೋದು. ಆಮೇಲೆ ನೋಡಿ, ಈ ಕ್ಯಾಮ್ರಾ ಗ್ರಿಪ್ಪು ಹಾಕ್ಬಿಟ್ಟು ಲಾಕ್ ಮಾಡೋದು. ಸಿಂಪಲ್, 2 ನಿಮಿಷ, ಜಾಸ್ತಿ ಟೈಮೇ ಇಲ್ಲ. ಆಮೇಲೆ DSLR ರೀತಿ ನಾವು ಈ ಮೌಂಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದು. ಆಮೇಲೆ ಈ ಲೆನ್ಸ್ಗೂ ಸಹ ಮಾರ್ಕಿಂಗನ್ನು ಕೊಟ್ಟಿದ್ದಾರೆ, ವೈಟ್ ಕಲರು. ಸೊ ಹಾಕ್ಕೊಂಡು ಸ್ಲೈಡ್ ಮಾಡಿದ್ರೆ ಮುಗೀತು ನೋಡಿ. ಏನೊಂದು 10-15 ಸೆಕೆಂಡ್ ತಗೊಂತ ಪಟ್ ಅಂತ ಕ್ಯಾಮ್ರಾ ಗ್ರಿಪ್ಪು ಅಟ್ಯಾಚ್ಮೆಂಟು ಎಲ್ಲ ರೆಡಿ ಆಯಿತು. ನಾವು ಈ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ನಮಗೆ ಒಂದು ಲೆನ್ಸ್ ಅಡ್ಡ ಬರ್ತಾ ಇದೆ, ಆಯಿತಾ. ಸೊ ವೈಡ್ ಆ್ಯಂಗಲ್ಗೆ ಇಟ್ಟರು ಲೆನ್ಸ್ ಅಡ್ಡ ಬರುತ್ತೆ, ಮೇಯ್ನ್ ಕ್ಯಾಮ್ರಾದಲ್ಲೂ ಅಡ್ಡ ಬರುತ್ತೆ. ಬಟ್ ಪೆರಿಸ್ಕೋಪಿಗೆ ಸ್ವಿಚ್ ಮಾಡಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಬಟ್ ಎಲ್ಲ ಉಲ್ಟಾ ಕಾಣೋಕ್ಕೆ ಶುರುವಾಗುತ್ತೆ. ಸೊ ರಿವರ್ಸ್ ಆಗಿಬಿಟ್ಟಿದೆ. ಸೊ ನಾವೇನಪ್ಪ ಮಾಡಬೇಕು ಅಂತ ಅಂದರೆ, ಈ ಒಂದು ಎಕ್ಸ್ಟೆಂಡರ್ ಏನಿದೆ, ಟೆಲಿಫೋಟೋ ಎಕ್ಸ್ಟೆಂಡರ್, ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಟೆಲಿಫೋಟೋ ಎಕ್ಸ್ಟೆಂಡರ್ನ ಚೂಸ್ ಮಾಡಿದ ತಕ್ಷಣ ನಿಮಗೆಲ್ಲ ಕರೆಕ್ಷನ್ ಆಗಿಬಿಡುತ್ತೆ, ಆಯಿತಾ. ಸೊ ಈ ಲೆನ್ಸನ್ನು ಹಾಕಿದ್ದೀರಾ, ತೋರಿಸ್ತಾ ಇದ್ದಿಲ್ಲ. ಇನ್ಸ್ಟಾಲ್ ವಿವೋ ಟೆಲಿಫೋಟೋ ಎಕ್ಸ್ಟೆಂಡರ್ ಫಸ್ಟ್ ಅಂತ ನಾವು ಹಾಕಿದ್ದೀವಿ. ಸೊ ಕನ್ಫರ್ಮ್ ಆ್ಯಂಡ್ ಎಂಟರ್ ಕೊಟ್ಟರೆ ನೋಡ್ರಪ್ಪ, ಈಗೆಲ್ಲ ಕರೆಕ್ಟಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಸೊ ಇದರಲ್ಲಿ ನಮಗೆ MML ತೋರಿಸುತ್ತೆ, ಆಯಿತಾ. ಬೈ ಡಿಫಾಲ್ಟ್ 200 mm. ಸೊ ಲಾಸ್ಲೆಸ್ ಝೂಮ್ ನಮಗೆ 200 mm ಸಿಗುತ್ತೆ, ಆಯಿತಾ. ನೀವು ಈ ಒಂದು ಗ್ರಿಪ್ಪಲ್ಲಿ ಕೊಟ್ಟಿರುವಂಥ ಏನು ಝೂಮ್ ಆಪ್ಷನ್ ಇದೆ, ಸ್ಲೈಡರು, ಅದನ್ನು ಪ್ರೆಸ್ ಮಾಡಿದ್ರೆ ಝೂಮ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಸ್ಕ್ರೀನ್ ಮುಟ್ಟದ ರೀತಿ ಕಂಪ್ಲೀಟ್ ಆಪರೇಟನ್ನು ಮಾಡ್ಕೊಬೋದು. ಈ ಕ್ಯಾಮ್ರಾ UI ಕೂಡ ತುಂಬ ಸಿಂಪಲ್ ಆಗಿದೆ, ಆಯಿತಾ. ನಮಗೆ ಇದರಲ್ಲಿ ಸ್ನ್ಯಾಪ್ಶಾಟ್ ಮೋಡು, ಲ್ಯಾಂಡ್ಸ್ಕೇಪ್ ಮತ್ತು ನೈಟ್ ಮೋಡು, ಪೋರ್ಟ್ರೇಟ್ ಮೋಡು, ಫೋಟೋ, ವಿಡಿಯೋ ಮೋಡಲ್ಲಿ ನಮಗೆ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4Kನಲ್ಲಿ ಅಪ್ ಟು 120 FPS. 4Kನಲ್ಲೇ ಸ್ಲೋ ಮೋಷನ್ ಸಕಲ ಬರುತ್ತೆ. ಪ್ರಿಫರಬಲಿ 4K 60 ಶೂಟ್ ಮಾಡೋದು ಒಳ್ಳೆಯದು, ಆಯಿತಾ. ಫ್ರಂಟ್ ಕ್ಯಾಮ್ರಾ ಕೂಡ 4K 60 FPS ಅಲ್ಲಿ ಶೂಟ್ ಮಾಡುತ್ತೆ. ಪೋರ್ಟ್ರೇಟ್ ವಿಡಿಯೋ ಆಪ್ಷನ್ ಸಹ ಇದೆ. ಸೊ ಬೊಕ್ಕೆ ಎಫೆಕ್ಟ್ನಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ಮೋರ್ಗೆ ಹೋದರೆ ನಿಮ್ಗೆ ಇದರಲ್ಲಿ ಸೂಪರ್ ಮೂನ್ ಆಪ್ಷನ್ ಇದೆ. ಬಟ್ ನಾವು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಮಳೆ ಇದೆ, ಮೋಡ ಇದೆ, ಚಂದ್ರನೇ ಕಾಣ್ತಾ ಇಲ್ಲ, ತುಂಬ ಕಷ್ಟ ಆಯಿತು. ಬಟ್ ಸ್ಟಿಲ್ ಕೆಲವೊಂದು ವೈಲ್ಡ್ ಲೈಫ್, ಹುಲಿಗಳದು, ಪಕ್ಷಿಗಳದೆಲ್ಲ ಫೋಟೋ ತೆಗೆದಿದ್ದೀನಿ, ತೋರಿಸ್ತೀನಿ ನಿಮಗೆ. ಪ್ರೋ ಮೋಡ್ ಇದೆ, ಸ್ಲೋ ಮೋಷನ್ನು, ಫುಡ್ ಫೋಟೋಗ್ರಫಿ, ಅಲ್ಟ್ರಾ HD ಡಾಕ್ಯುಮೆಂಟನ್ನು ಶೂಟ್ ಮಾಡುವಂಥ ಫೀಚರ್, ಅಂಡರ್ ವಾಟರ್ ಫೋಟೋಗ್ರಫಿಯನ್ನು ಕೂಡ ಮಾಡ್ಬೋದು. ಬಟ್ ಈ ಅಟ್ಯಾಚ್ಮೆಂಟ್ ಹಾಕಿ ಅಂಡರ್ ವಾಟರ್ ಮಾಡೋದಕ್ಕಾಗಲ್ಲ. ಬರೀ ಫೋನನ್ನು ನೀವು ಇಮ್ಮರ್ಸ್ ಮಾಡ್ಬೋದು, ಏನಕ್ಕೆಂದರೆ IP ರೇಟಿಂಗ್ ಇರೋದ್ರಿಂದ ಹೈ-ರೆಸ್ ಫೋಟೋಸ್ನ ಕೂಡ ನೀವು ಇದರಲ್ಲಿ ಶೂಟ್ ಮಾಡ್ಬೋದು. ಇನ್ನು ನಮ್ಗೆ ಇದರಲ್ಲಿ ಕೆಳಗಿಂದ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಒಂದು ರೀತಿ ಅವ್ರದ್ದು ಡಿಫ್ರೆಂಟ್ UI ಬರುತ್ತೆ ನೋಡಿ. ಹಿಂಗಿಂದ ಹಿಂಗೆ ಸ್ವೈಪ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಮೋಡ್ ಬಂದುಬಿಡುತ್ತೆ. ಯೂಸರ್ ಇಂಟರ್ಫೇಸೇ ಚೇಂಜ್ ಆಗಿಬಿಡುತ್ತೆ, ಆಯಿತಾ. ಸ್ಟ್ರೀಟ್ ಫೋಟೋಗ್ರಫಿ ಮೋಡ್ ಅಂತ ಕರೀತಾರೆ ವಿವೋನವರು. ಇದರಲ್ಲೂ ಕೂಡ ನಮಗೆ ಡಿಫ್ರೆಂಟ್ ಫಿಲ್ಟರ್ಗಳೆಲ್ಲ ಸಿಗ್ತಾ ಇದೆ, ಆಯಿತಾ. ಝಾಯ್ಸ್ ಅವ್ರದ್ದು ಕೂಡ ಕೆಲವೊಂದು ಫಿಲ್ಟರ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಪೋರ್ಟ್ರೇಟ್ ಮೋಡ್ಗೋದ್ರೆ ಝಾಯ್ಸ್ ಅವ್ರದ್ದು ನೋಡಿ, ಇಲ್ಲಿ ಬೊಕ್ಕೆ ಡಿಫ್ರೆಂಟ್ ಬಯೋಟಾರ್ ಅಂತೆ, ಬಿ ಸ್ಪೀಡು, ಡಿಫ್ರೆಂಟ್ ಬೊಕ್ಕೆ ಹಿಂದ್ಗಡೆ ಒಂದು ಲೈಟ್ ಬಂದಾಗ ಬ್ಲರ್ ಆಗುತ್ತಲ್ವ, ಅದನ್ನು ಎಫೆಕ್ಟ್ ನೀವು ಚೇಂಜ್ ಮಾಡ್ಬೋದು. ಸೊ ಆ ರೀತಿ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಪೋರ್ಟ್ರೇಟ್ ಮೋಡಿಂದು ಎಡ್ಜ್ ಡಿಟೆಕ್ಷನ್ ಸಖತ್ತಾಗಿದೆ. ನ್ಯಾಚುರಲ್ ಆಗಿ ಬೊಕ್ಕೆ ಸಿಗುತ್ತೆ ನಮಗೆ. DSLR ತೆಗೆದಿದ್ದೀವಿ ಅನ್ನೋ ಲೆವೆಲ್ಗೆ. ಹೌದು, ಅದು ಆರ್ಟಿಫಿಷಿಯಲಿ ಬ್ಲರ್ ಮಾಡುತ್ತೆ, ಬಟ್ ಸ್ಟಿಲ್ ಯಾವ ಲೆವೆಲ್ಗಿದೆ ಅಂತ ಅಂದರೆ, ಎಡ್ಜನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತಲೆ ಹತ್ರ ಎಲ್ಲ ತುಂಬ ಆ್ಯಕ್ಯುರೇಟಾಗಿ ನಮಗೆ ಬೊಕ್ಕೆ ಎಫೆಕ್ಟ್ ಕೊಡುತ್ತೆ. ಇವನ್ ಬ್ಯಾಕ್ಗ್ರೌಂಡು ಅಷ್ಟೇ ನ್ಯಾಚುರಲ್ ಬ್ಲರ್ ಆಗಿದೆಯಾ ಅನ್ನೋ ರೀತಿ ಅನಿಸುತ್ತೆ. ನನಗದಂತೂ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ವೈಡ್ ಆ್ಯಂಗಲ್ ಕ್ಯಾಮ್ರಾ, ಫಸ್ಟ್ ಟೈಮ್ ವೈಡ್ ಆ್ಯಂಗಲ್ಗೂ ಸಹ ಅಲ್ಟ್ರಾ OIS ಸಿಗ್ತಾ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾ ಇದೆ, ಆಯಿತಾ. ಸೊ ಸಖತ್ ವೈಡ್ ಆಗಿದೆ ವಿತ್ ಸ್ಟೆಬಿಲೇಷನ್. ಸೊ ನೀವು ವೈಡ್ ಆ್ಯಂಗಲ್ಲೂ ಕೂಡ ಒಂದು ಒಳ್ಳೆ ವೀಡಿಯೋನ ಶೂಟ್ ಮಾಡ್ಬೋದು. ಸೊ ನೀವು ಮೂಮೆಂಟ್ ಶಾಟ್ ಅಂತ ತೆಗಿತಾ ಇದ್ದೀರಾ ಅಂದರೆ ನಿಮಗೆ
ಶೇಕ್ ಆಗಲ್ಲ. ಲಾಸ್ಟ್ ವಿಡಿಯೋಲಿ ತೋರಿಸ್ತಾ ಇದ್ದೆ ನಾನು, ಹಿಂಗೆ ಅಲ್ಲಾಡ್ಸಿದ್ರೆ ನೋಡಿ ಲಿಟ್ರಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇರುತ್ತಲ್ವ, ಹೆವಿ ಅಲ್ಲಾಡುತ್ತೆ, ಒಂದು ಜಾಮೆಟ್ರಿ ಬಾಕ್ಸ್ ಅಲ್ಲಾಡ್ದಂಗೆ ಅಲ್ಲಾಡುತ್ತೆ. ಸೊ ಆ ರೀತಿ. ನೆಕ್ಸ್ಟು ನಾನು ನಿಮಗೆ ಕೆಲವೊಂದು ಈ ಒಂದು ಲೆನ್ಸಿಂದ ತೆಗೆದಿರುವಂಥ ಫೋಟೋಸನ್ನು ತೋರಿಸ್ಕೊಂಡು ಹೋಗ್ತೀನಿ. ನನಗೆ ಹೆವಿ ಇಷ್ಟ ಆಗಿದ್ದು ಒಂದು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ನಾನು. ಅಳಿಲಿನ ಫೋಟೋ ಲಿಟ್ರಲಿ ಹೆಂಗೆ ಬಂದಿದೆ ಅಂತ ಅಂದರೆ, ಇದನ್ನು ಯಾರು ಕೂಡ ಫೋನಲ್ಲಿ ತೆಗೆದಿರುವಂಥ ಒಂದು ಫೋಟೋ ಅಂತ 100% ಅನ್ನಲ್ಲ, ಆಯಿತಾ. ಸಖತ್ತಾಗಿದೆ, ತೋರಿಸ್ತಾ ನಾನು ನಿಮಗೆ. ಲಿಟ್ರಲಿ ಹೆಂಗಿದೆ, ಎಷ್ಟು ಕ್ರಿಸ್ಪ್ ಆಗಿದೆ ಗುರು ಇದು, ನೀವು ನಂಬಲ್ಲ. ಸುಮಾರು ಒಂದು 30 ಅಡಿ ದೂರದಿಂದ ತೆಗ್ದಿರೋ ಫೋಟೋ, 30 ಅಡಿ, ಎಷ್ಟು ಕ್ಲೋಸ್ ಆಗಿದೆ ಅಂತೀರಾ, ಕ್ರೇಜಿ. 800 mm ಆಯಿತಾ. ಸೊ ಡಿಜಿಟಲಿ ಕೂಡ ಝೂಮ್ ಆಗಿದೆ, ಬಟ್ ಸ್ಟಿಲ್ ಕ್ರೇಜಿ ಮಾತ್ರ. ಶಾರ್ಟ್ಸ್ಗಳು ಹೆಂಗೆ ಬಂದಿದೆ ನೋಡಿ, ಎಷ್ಟು ಶಾರ್ಪ್ ಆಗಿದೆ. ಮತ್ತು ಮಂಗಂದು ಕೂಡ ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರೇಜಿ ಗುರು. ಗೆಂಡಾಮೃಗ ಹುಲಿದು ಫೋಟೋಗ್ರಫಿ ಕೆಲವೊಂದು ಮಾಡಿದ್ದೀವಿ, ಸಕ್ಕತ್. ನನಗೆ ಇನ್ನೊಂದು ಇಷ್ಟ ಆಗಿದ್ದು ಪ್ಯಾರೆಟು. ಆ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪಾಪ್ ಆಗ್ತಾಯಿದೆ ಅಂತ ಅಂದರೆ, ದೇವ್ರನ್ನ ಹೇಳ್ತೀನಿ ಕೇಳಿ, ನೀವು ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿದ್ರೆ ಯಾರೂ ಒಂದು ಫೋನಲ್ಲಿ ತೆಗೆದಿರುವಂಥ ಫೋಟೋ ಅಂತ 100% ಅನಿಸಲ್ಲ. ಮತ್ತು ಇದರಲ್ಲೂ ಕೆಲವೊಂದು ಪೋರ್ಟ್ರೇಟ್ ಶಾರ್ಟ್ಸನ್ನು ಕೂಡ ಟ್ರೈ ಮಾಡಿದ್ವು, ಆಯಿತಾ. ಸೊ ನೋಡ್ತಾ ಇದ್ದೀರಾ, ಪೋರ್ಟ್ರೇಟ್ ಕೂಡ ನಿಮಗೆ ಒಂದು ರೀತಿ ಏನೋ ಒಂದು ಎಕ್ಸ್ಟ್ರಾ ಲೆನ್ಸ್ ಹಾಕ್ಬಿಟ್ಟು ಡೀಟೇಲ್ ಕಡಿಮೆ ಆಗಿ ಬರ್ತಿದೆ ಅಂತ ಅನಿಸೋದಿಲ್ಲ ನಿಮಗೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲದೂ ಕೂಡ ಮೈಸೂರಲ್ಲಿ ತೆಗೆದಿರೋದು, ಆಯಿತಾ. ಸೊ ಇದಕ್ಕೋಸ್ಕರನೇ ಮೈಸೂರಿಗೆ ಹೋಗಿ ತೆಗೆದಿರುವಂಥ ಫೋಟೋಸ್ಗಳು. ಕೆಲವೊಂದು ಮೈಸೂರು ಪ್ಯಾಲೇಸಿಂದು ಕೂಡ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿತೌಟ್ ಲೆನ್ಸನ್ನು ಕೂಡ ತೋರಿಸ್ತೀನಿ, ವಿತೌಟ್ ಲೆನ್ಸ್ ಯಾವ ರೀತಿ ಬರುತ್ತೆ ಪೋರ್ಟ್ರೇಟ್ ಅಂತ. ಸೊ ನೋಡಿ, ಇದು ಸ್ಟಾರ್ಟಿಂಗು ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ ತೆಗೆದಿರೋ ಫೋಟೋ. ನೀವು ಪೋರ್ಟ್ರೇಟ್ ಮೋಡ್ಗೆ ಹೋದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತೆ, ನಾರ್ಮಲ್ ಮೋಡ್ಗೆ ಹೋದರೆ ಅಷ್ಟೊಂದು ಬ್ಲರ್ ಆಗಲ್ಲ, ಅದೊಂದು ರೀತಿ ತುಂಬ ನ್ಯಾಚುರಲ್ ಅಂತ ಅನಿಸುತ್ತೆ. ಈವನ್ ಕಾರ್ನರ್ಸಲ್ಲೂ ಕೂಡ ತುಂಬ ಡೀಟೇಲ್ಸ್ ಚೆನ್ನಾಗಿ ಬಂದಿದೆ. ನಿಮಗೊಂದು ರೀತಿ ಎಕ್ಸ್ಟ್ರಾ ಬ್ಯೂಟಿಯನ್ನು ಆ್ಯಡ್ ಮಾಡುತ್ತೆ ಅಂತ ಅನ್ನಿಸ್ತು, ಆಯಿತಾ. ನೀವು ಹೆಂಗೇ ರೀ, ಒಂದು ಎಕ್ಸ್ಟ್ರಾ ಬ್ಯೂಟಿಯನ್ನು ಆ್ಯಡ್ ಮಾಡುತ್ತೆ. ಒಂದು 5 kg ನೀವು ಸಣ್ಣ ಇರೋ ರೀತಿ ಫೋಟೋ ಬರುತ್ತೆ. ಹೆಂಗೆ ಅಂದರೆ ವಿವೋದವ್ರದ್ದು ನೀವು ಫೋಟೋ ತೆಗೆದ್ರೆ ನೋಡಿದ ತಕ್ಷಣ ಏನು ಗುರು ವಿವೋದಲ್ಲಿ ಹಿಂಗೆ ಬರುತ್ತೆ, ಅವ್ರು ಬೇರೆಯವ್ರಿಗೆ ಹೇಳಿದಾಗ ವಿವೋ ಕ್ಯಾಮ್ರಾನೇ ತಗೋಬೇಕು ಅನ್ನೋ ರೀತಿ ಮೈಂಡಲ್ಲಿ ಫಿಕ್ಸ್ ಆಗೋ ರೀತಿ ಮಾಡಿಬಿಡ್ತಾರೆ. ಅದೊಂದು ರೀತಿ ಸೈಕಾಲಜಿ, ಆಯಿತಾ. ಯೂಶ್ವಲಿ ವಿವೋ ಫೋನ್ ತಗೊಂಡವ್ರು ಬೇರೆ ಯಾವ ಫೋನು ಇಷ್ಟ ಆಗಲ್ಲ ವಿವೋದವ್ರಿಗೆ, ವಿವೋ ಬ್ರ್ಯಾಂಡ್ ಯೂಸ್ ಮಾಡೋರಿಗೆ ಆ ರೀತಿ. ಮತ್ತು ಇಲ್ಲಿ ನೋಡಿ, ಒಂದು ರೆಡ್ ಕಾರ್ ತೋರಿಸ್ತೀನಿ. ಕಲರ್ಸಲ್ಲಿ ಎಷ್ಟು ಪಾಪ್ ಆಗ್ತಾಯಿದೆ ಅಂತ ಅಂದರೆ 100% ನಿಮಗೆ ಅಲ್ಲಿ ಏನು ಕಾರ್ ಇದಕ್ಕಿಂತ ಅಂದರೆ ಇಷ್ಟು ಬ್ರೈಟ್ ಆಗಿರಲ್ಲ, ಇದು ಸ್ವಲ್ಪ ಪಾಪ್ ಆಗೋ ರೀತಿ ಮಾಡುತ್ತೆ, ಆಯಿತಾ. ಸೊ ಇದು ವಿತೌಟ್ ಏನು ಕಾರೆಲ್ಲ ಇದೆ, ಇದೆಲ್ಲ ನಾವು ವಿತೌಟ್ ಲೆನ್ಸ್ ತೆಗ್ದಿರೋದು. ಜಸ್ಟ್ ಏನು ನಮಗೆ ಮೇನ್ ಸೆನ್ಸರ್ ಎಲ್ಲ ಇದೆ ಅಲ್ವಾ, ಸೊ ಅದರಲ್ಲೇ ತೆಗೆದಿರುವಂಥ ಫೋಟೋಸ್. ಕೆಲವೊಂದು ವೈಡ್ ಆ್ಯಂಗಲ್ ಶಾರ್ಟ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. 14 mm ವೈಡ್ ಆ್ಯಂಗಲ್ಲು f2.0ದಲ್ಲಿ ತೆಗೆದಿರುವಂಥ ಶಾರ್ಟ್ಸು. ಎಷ್ಟು ವೈಡ್ ಆಗಿದೆ ಅಂದರೆ ಅಲ್ಲಿರೋ ಕಾರು ಮತ್ತು ಅಲ್ಲಿರುವಂಥ ಜನಗಳು ಕೂಡ ಕಾಣೋ ಲೆವೆಲ್ಗೆ ವೈಡ್ ಆಗಿದೆ. ಇನ್ನು ನಿಮಗೆ ಕೆಲವೊಂದು ಲೋ ಲೈಟ್ ಫೋಟೋಸ್ನ ಕೂಡ ತೋರಿಸ್ತೀನಿ, ಆಯಿತಾ. ನೋಡಿ, ಲೋ ಲೈಟ್ ಪೋರ್ಟ್ರೇಟು ಏನು ಬೆಂಕಿದೆ ಅಂತ ಅಂದರೆ, ಒಂದು ತೋರಿಸ್ತೀನಿ ನೋಡಿ. ಇದರಲ್ಲಿ ಇದು ಕೂಡ ತುಂಬ ಕಡಿಮೆ ಲೈಟ್ ಇದ್ರೂ ಕೂಡ ತುಂಬ ನ್ಯಾಚುರಲ್ ಬ್ಲರ್ ರೀತಿ ಅನಿಸುತ್ತೆ. ನಮ್ಮ ತಲೆ ಹತ್ರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಕೂದಲು ಇಷ್ಟು ಕಡಿಮೆ ಲೈಟಿಂಗಲ್ಲೂ ಕೂಡ ಹೆಂಗೆ ಒಂದೊಂದು ಕೂದಲು ಕೂಡ ಅದು ಡಿಫ್ರೆನ್ಷಿಯೇಟ್ ಮಾಡಿದೆ. ಇದು 100% ಯಾರಿಗೆ ಹೇಳಿದ್ರು ಕೂಡ ಫೋನ್ ತೆಗೆದಿರೋದು ಅಂತ ಅನಿಸಲ್ಲ. ಎಲ್ಲೂ ಕೂಡ ನಿಮಗೆ ನಮಗೆ ಎಡ್ಜಸ್ಸಲ್ಲಿ ಸ್ವಲ್ಪ ಮಿಸ್ ಮಾಡಿದೆ ಗುರು ಕೂದಲನ್ನೆಲ್ಲ ಅಂತ ಅನಿಸೋದೇ ಇಲ್ಲ. ನ್ಯಾಚುರಲಿ ಬ್ಲರ್ ಆಗಿರೋ ರೀತಿ ಅನಿಸುತ್ತೆ. ಕ್ರೇಜಿ. ನೋಡಿ, ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಕೂದಲೆಲ್ಲ ಎಷ್ಟು ಇಂಡಿವಿಜುವಲ್ ಕೂದಲು ಕೂಡ ಕೌಂಟ್ ಮಾಡ್ಬೋದು, ಹಂಗಿದೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ನಮಗೆ ಲೈಟ್ ಬಂದಾಗ ಶಾರ್ಟ್ಸ್ಗಳು ಓಕೆ ಅಂತ ಏನೋ ಇಂಪ್ರೆಸಿವ್ ಅನ್ನಲ್ಲ, ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಬಟ್ ಹಿಂದ್ಗಡೆ ಒಂದೇನೋ ಲೈಟ್ ಸೋರ್ಸ್ ಇದೆ ಅಂದಾಗ ಸ್ವಲ್ಪ ಕಷ್ಟಪಡ್ತಿದೆ. ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಸೋರ್ಸ್ ಇದ್ದಾಗ ಅದರ ಸುತ್ತ ಇರುವಂಥ ಒಂದು ಇದಕ್ಕೆ ಕಷ್ಟಪಡ್ತಿದೆ. ಬಟ್ ಸೈಡೆಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಬಂದಿದೆ. 1-2 ಶಾರ್ಟ್ ನಾನು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ, ನಾಟ್ ಬ್ಯಾಡ್. ಲೋ ಲೈಟಲ್ಲೂ ಕೂಡ ಬೆಂಕಿ, ಆಯಿತಾ. ಸೊ ನಾನು ಓವರಾಲ್ ಹೇಳೋದಾದರೆ, ನಾನು ಇದುವರೆಗೂ ಯೂಸ್ ಮಾಡಿರೋ ಫೋನ್ಗಳಲ್ಲಿ ಐಫೋನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಬೇಕಾದ್ರೆ ಸ್ಯಾಮ್ಸಂಗಿಂದು S ಸೀರೀಸ್ ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಲೆವೆಲ್ ಔಟ್ಪುಟ್ಟನ್ನು ನಾನು ಇದುವರೆಗೂ ಯಾವ ಫೋನಲ್ಲೂ ಕೂಡ ನೋಡಿರಲಿಲ್ಲ. ಬರೀ ಫೋಟೋಸಿಗೆ ಮಾತ್ರ, ವೀಡಿಯೋಸ್ಗಲ್ಲ, ಫೋಟೋಸಿಗೆ ಮಾತ್ರ. ವೀಡಿಯೋಸಿಗೆ ಆಮೇಲೆ ಬರ್ತೀನಿ ವೀಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ, ಆಯಿತಾ. ನನಗಂತೂ ಇಲ್ಲಿ ನೋಡಿ, ಕೊಕ್ರದೊಂದು ತೋರಿಸ್ತೀನಿ. ಮೊನ್ನೆ ನನ್ನ ಹತ್ರ ಒಂದು 600 mm ಸೋನಿ ಇದು ಒಂದು ಟೆಲಿಫೋಟೋ ಲೆನ್ಸ್ ಇದೆ, ಆಯಿತಾ. ಅದರಲ್ಲೂ ಕೂಡ ಸಿಮಿಲರ್ ಶಾರ್ಟ್ ಅಂತ ತೆಗೆದಿದ್ದೀನಿ. ಅದನ್ನು ಬೇಕಾದ್ರೆ ನಿಮಗೆ ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಬೇಕಾರೆ, ಆಯಿತಾ. ಅದಕ್ಕೂ ಇದಕ್ಕೂ ಲಿಟ್ರಲಿ
ಡಿಫ್ರೆನ್ಸೇ ಗೊತ್ತಾಗಲ್ಲ ಗುರು, ಫೋನಲ್ಲಿ ತೆಗ್ದಿರೋದ ಗುರು ಅಂತ ಅನ್ನಿಸ್ಬಿಡುತ್ತೆ. ಕ್ರೇಜಿ ಮಾತ್ರ. ವಿತ್ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಇಷ್ಟು ನೀಟಾಗಿ ಬಂದಿದೆ. ವಿತೌಟ್ ಅಟ್ಯಾಚ್ಮೆಂಟ್ ಬರುತ್ತೆ ಇದರಲ್ಲಿ 3.7x ಆಪ್ಟಿಕಲ್ ಝೂಮ್ ಇರೋದ್ರಿಂದ. ಬಟ್ ಯೋಚನೆ ಮಾಡ್ಕೊಳ್ಳಿ, ಸ್ಯಾಮ್ಸಂಗಿನ ಕೆಲವೊಂದು ಫೋನ್ಗಳಲ್ಲಿ 10x ಆಪ್ಟಿಕಲ್ ಝೂಮ್ ಫೋನೊಳಗೆ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ. ಬಟ್ ಇದರಲ್ಲಿ ಬರೀ 3.7x ಮಾತ್ರ, ಆಯಿತಾ. ಅಟ್ಲೀಸ್ಟ್ 5x ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ. ಸೊ ಇದರಲ್ಲಿ ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಇದೆ, ಆಯಿತಾ. 50 MP ಮೇನ್ ಸೆನ್ಸಾರು. ನಿಮಗೆ ಪೆರಿಸ್ಕೋಪಿಕ್ ಲೆನ್ಸೇ 200 ಮೆಗಾಪಿಕ್ಸೆಲ್ ಇದೆ. 200 MP ಪೆರಿಸ್ಕೋಪಿಕ್ ಲೆನ್ಸು. ಝೂಮ್ ಮಾಡಿದ್ರೂ ಕೂಡ ಕ್ವಾಲಿಟಿ ರಿಟರ್ನ್ ಆಗಿರಬೇಕು. ಇನ್ನೊಂದು 50 ಮೆಗಾಪಿಕ್ಸೆಲಿಂದ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. 3ರಲ್ಲೂ ಸಹ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾರೆ. ಮೇನ್ ಸೆನ್ಸರಲ್ಲಿ ಗಿಂಬಲ್ OIS ಅಂತ ಕರೀತಾರೆ, ಆಯಿತಾ. ಸೊ ಅವ್ರದ್ದೇ ಓನ್ ಟೆಕ್ನಾಲಜಿ. ಸೊ ಹೆವಿ ಸ್ಟೇಬಲ್ ಆಗಿ ನಿಮಗೆ ಫೋಟೋಸ್ ಶೇಕ್ ಮಾಡಿದ್ರು ಕೂಡ ಬ್ಲರ್ ಆಗಲ್ಲ, ಆ ರೀತಿ ಮಾಡ್ತಾರೆ. ವೀಡಿಯೋಸ್ ಕೂಡ ಅಷ್ಟೇ, ತೆಗಿಬೇಕಾದ್ರೆ ಒಂದು ಲೆವೆಲ್ಗೆ ತುಂಬ ಸ್ಟೇಬಲ್ ಔಟ್ಪುಟ್ ನಮಗೆ ಸಿಗುತ್ತೆ. ಇನ್ನೂ ಕೆಲವೊಂದು ಫೋಟೋಸ್ನ ನಿಮಗೆ ತೋರಿಸ್ತೀನಿ ಆವಿಂದು. ಇದು ಕೂಡ ಅಷ್ಟೇ, ಹತ್ರಕ್ಕೆ ಹೋಗೋದು ತೆಗಿಯೋಕ್ಕಾಗಲ್ಲ ಆವಿಂದು. ಬಟ್ ಡೀಟೇಲ್ಸ್ ಎಲ್ಲ ಸೂಪರಾಗಿ ಬಂದಿದೆ. ಹಸ್ರಾವು ಅಂತಾರೆ ನೋಡಿ ನಮ್ಮ ಹಳ್ಳಿ ಕಡೆ, ಅದರದ್ದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರೇಜಿ ಔಟ್ಪುಟ್ ಬಂದಿದೆ ಮಾತ್ರ, ಹೆವಿ ಇಂಪ್ರೆಸಿವ್. ನನಗೆ ಪರ್ಸ್ನಲಿ ಫೇವ್ರೇಟ್ ಅಂದರೆ ಅಳಿಲಿಂದು. ಏನು ಫೋಟೋಸ್ ಬಂದಿದೆ ಗುರು ಅಳಿಲಿಂದು. ಮತ್ತು ಈ ಗಿಳಿದು ಅಷ್ಟೇ ಸಖತ್ತಾಗಿ ಬಂದಿದೆ. ಪೋರ್ಟ್ರೇಟ್ ಶಾಟ್ಸ್ಗಳು ಕೂಡ ತುಂಬ ಇಂಪ್ರೆಸಿವ್ ಆಗಿ ಬಂದಿದೆ, ವಿತ್ ಲೆನ್ಸು ವಿತೌಟ್ ಲೆನ್ಸ್ ಎರಡೂ. ಚಿರತೆದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಪೋಸ್ ಕೊಡ್ತಾ ಇದೆ ಚಿರತೆ ಅಂತ ಅಂದರೆ ಕ್ರೇಜಿ ಗುರು. ಇನ್ನು ವಿಡಿಯೋಗ್ರಫಿಗೆ ಬರ್ತೀನಿ. ಸೊ ಈ ವಿಡಿಯೋಗ್ರಫಿಯಲ್ಲಿ ನಾನು ಚೆಕ್ ಮಾಡ್ದಂಗೆ ಟಾಪ್ ನಾಚ್ ಅಂತ ಅನ್ನಲ್ಲ, ಆಯಿತಾ. ಹೌದು 8K 30 FPS ಇದೆ. ನಾನು ಐಫೋನಿಗೆ ಕಂಪೇರ್ ಮಾಡ್ದಂಗೆ ಐಫೋನ್ ವಿಡಿಯೋ ಕ್ಲಾರಿಟಿ ಕ್ರೇಜಿ ಬೆಂಕಿ, ಆಯಿತಾ. ನಂಬರ್ 1 ಐಫೋನೇ ವಿಡಿಯೋದಲ್ಲಿ ಈಗಲೂ ಸಹ, ಈ ಫೋನಿಗೆ ಕಂಪೇರ್ ಮಾಡಿದ್ರು. ಬಟ್ ಫೋಟೋಸ್ ಟಾಪ್ ನಾಚ್. ಐಫೋನು ತೆಗೆದು ಎಸ್ಬಿಡಿ, ಫೋಟೋಸಿಗೆ ಹೇಳ್ತಿರೋದು. ಐಫೋನ್ ಉಪಯೋಗ ಇಲ್ಲ, ಸ್ಯಾಮ್ಸಂಗ್ ಉಪಯೋಗ ಇಲ್ಲ, ಆಯಿತಾ. ಹೌದು ಈ ಫೋನ್ ಕೆಲವೊಂದು ಶಾರ್ಟ್ಸ್ಗಳನ್ನ ಓವರ್ ಎಕ್ಸ್ಪೋಸ್ ಅಲ್ಲ, ಓವರ್ ಸ್ಯಾಚುರೇಟ್ ಮಾಡುತ್ತೆ, ಕಲರ್ಸ್ ಎಲ್ಲ ಪಾಪಗ ರೀತಿ ಮಾಡುತ್ತೆ. ನ್ಯಾಚುರಲ್ ಔಟ್ಪುಟ್ ಬರಲ್ಲ ಕೆಲವೊಂದರಲ್ಲಿ, ಆಯಿತಾ. ಬಟ್ ನಮಗೆ ಏನಪ್ಪ ಮ್ಯಾಟ್ರ್ ಆಗೋದು, ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕಾ, DSLR ಲೆವೆಲಿಗೆ ಕಾಣಬೇಕಾ, ಅಷ್ಟೇ ಮ್ಯಾಟ್ರ್ ಆಗೋದು ಜನಗಳಿಗೆ, ಆಯಿತಾ. ಸೊ ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗೆದ ತಕ್ಷಣ ಪಟ್ಟನ್ ಬಂದಬೇಕು, ಚೆನ್ನಾಗಿ ಬರಬೇಕು ಕ್ಲಾರಿಟಿ, ಅಷ್ಟೇ ಮ್ಯಾಟ್ರ್ ಆಗುತ್ತೆ ನಮಗೆ. ಅದನ್ನು ಇದು ಪಕ್ಕಾ ಮಾಡುತ್ತೆ, ಸಕ್ಕತ್ತಾಗಿ ಮಾಡುತ್ತೆ, DSLR ಲೆವೆಲ್ಗೆ ಮಾಡುತ್ತೆ. ಹೌದು ಅದು ಆರ್ಟಿಫಿಷಿಯಲಿ ಮಾಡಿದ್ರು ಸಹ ಅದನ್ನು ಪ್ರೋಸೆಸ್ ಮಾಡಿ ಒಳ್ಳೆ ಔಟ್ಪುಟನ್ನು ಕೊಡುತ್ತಾ. ಇದು ನನ್ನ ಒಪಿನಿಯನ್ ಈ ಒಂದು ಕ್ಯಾಮ್ರಾ ಬಗ್ಗೆ. ನಮ್ಮ ದೇಶದಲ್ಲಿ ಯಾಕೆ ಇದನ್ನು ಲಾಂಚ್ ಮಾಡಿಲ್ಲ ಅಂತ ಗೊತ್ತಿಲ್ಲ, ಆಯಿತಾ. ಈ ವಿವೋ X200 ಪ್ರೋಗೂ ಇದಕ್ಕೂ ನಿಮಗೆ ಅಂಥ ಮಚ್ ಡಿಫ್ರೆನ್ಸ್ ಕಾಣಲ್ಲ, ಸಣ್ಣ ಪುಟ್ಟ ಡಿಫ್ರೆನ್ಸ್ ಇದೆ, ಆಯಿತಾ. ಅದು ಕೂಡ ಇಷ್ಟೇ ಒಳ್ಳೆಯ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ವೈಡ್ ಆ್ಯಂಗಲ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಿಟ್ಟರೆ ಉಳಿದಿದ್ದು ಕೂಡ ತುಂಬ ಕ್ಲೋಸ್ ಆಗಿದೆ, ಆಯಿತಾ. ತುಂಬ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ನನಗೆ ಪರ್ಸ್ನಲಿ ಅನಿಸಿಲ್ಲ. ಪ್ರೊಸೆಸಿಂಗ್ ವೈಸು ಸಣ್ಣ ಪುಟ್ಟ ಚೇಂಜ್. ಇದರಲ್ಲಿ ಡೆಡಿಕೇಟೆಡ್ V1 ಚಿಪ್ ಸಹ ಇದೆ, ಆಯಿತಾ. ಸೊ VS1 ಅಂತಾರೆ ಅದಕ್ಕೆ ಚೈನಾದಲ್ಲಿ. ಸೊ ಅದರಿಂದ ಸಣ್ಣ ಪುಟ್ಟ ಪ್ರೋಸೆಸಿಂಗ್ ಚೇಂಜಸ್ ನಿಮಗೆ ಆಗಬಹುದು, ಆಯಿತಾ. ಸೊ ವಿಡಿಯೋಗ್ರಫಿ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಫೋಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲ್, ನನಗಂತೂ ಇಂಪ್ರೆಸ್ ಮಾಡ್ತು. ಇದೇನಾದರೂ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದರೆ ನಮ್ಮ ಇಂಡಿಯನ್ ಸ್ಕಿನ್ಸಿಗೆ ಇನ್ನೂ ಅವರು ಕೆಲವೊಂದು ಅಪ್ಡೇಟನ್ನು ಕೊಟ್ಟಿರೋರು, ಆಯಿತಾ. ಇದು ಏನಿದೆ, ಇದು ಚೈನಾದಲ್ಲಿರುವಂಥ ಜನರ ಸ್ಕಿನ್ನಿಗೆ ಆಪ್ಟಿಮೈಸ್ ಆಗಿರುವಂಥ ಕ್ಯಾಮ್ರಾ. ಅಲ್ಲಿ ಡಿಫ್ರೆಂಟಾಗಿ ಪ್ರೋಸೆಸ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಡಿಫ್ರೆಂಟ್ ಪ್ರೋಸೆಸ್ ಮಾಡುತ್ತೆ. ನಮ್ಮ ದೇಶದ ಸ್ಕಿನ್ನಿಗೆ ಏನಾದರೂ ಅದು ಇದಾಗಿದ್ದರೆ, ಅಲ್ಲಿ ಚೈನಾದೆಲ್ಲ ಬಿಳಿ ಫೇಸ್ ಇರುವಂಥ ಜನಗಳೇ. ನಮ್ಮದ್ರಲ್ಲಿ ಅವರು ನಾರ್ತಲ್ಲಿ ಬಿಳಿ ಇರುತ್ತೆ, ಸೌತಲ್ಲಿ ನಾವೆಲ್ಲ ಸ್ವಲ್ಪ ಬ್ರೌನು ಬ್ಲ್ಯಾಕ್ ಇರ್ತೀವಿ. ನಮ್ಮ ಫೇಸಿಗೆ ಪ್ರತಿ ಕಂಪ್ನಿಗಳು, ಆಪಲ್ನವರಾದರೂ ಆಗಲಿ, ಸ್ಯಾಮ್ಸಂಗ್ನವರಾಗಲಿ, ವಿವೋದು ಎಲ್ಲರೂ ಕೂಡ ಇಲ್ಲಿನ ಫೇಸ್ಗಳಿಗೆ ತಕ್ಕಂಗೆ ಅದನ್ನು ಪ್ರೋಸೆಸ್ ಆಗೋ ರೀತಿ ಮಾಡ್ತಾರೆ. ಈ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದರೆ ಫೋಟೋ ಸ್ಯಾಂಪಲ್ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಸಕ್ಕತ್ತಾಗಿರ್ತಿತ್ತು ಅಂತ ನನ್ನ ಒಪಿನಿಯನು, ಆಯಿತಾ. ಪ್ರತಿಯೊಂದು ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಕೊನೆಗೆ ಒಂದು ಮಾಂಟ್ಯಾಜ್ ಕೂಡ ಮಾಡಿಬಿಟ್ಟು ಹಾಕ್ತೀವಿ ನೋಡಿ. ಅನ್ಬಿಲಿಯಬಲ್. ಐ ಹೋಪ್ ಇದನ್ನು ಅವರು ಲಾಂಚ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಇದನ್ನು ಬಿಟ್ಟರೆ ನಿಮಗೆ ಒಂದು ರೀತಿ ಡಿಫ್ರೆಂಟ್ ಸೀಸನಲ್ಲಿ ಫೋಟೋ ತೆಗೆದಿರೋ ರೀತಿ AI ಮುಖಾಂತರ ನಮ್ಗೆ ಔಟ್ಪುಟ್ ಕೊಡುತ್ತೆ, ಆಯಿತಾ. ತೋರಿಸ್ತಾ ಇದ್ದೀನಿ ನಿಮಗೆ. ಲಿಟ್ರಲಿ ನೀವು ಸ್ನೋ ಇರುವಂಥ ಜಾಗದಲ್ಲಿ ಕೂತಿದ್ದೀರಾ, ನೀವು ನಾರ್ಮಲ್ ಯಾವುದೊಂದು ಪಾರ್ಕಲ್ಲಿ ಕೂತಿದ್ದೀರಾ, ಆಯಿತಾ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನಾರ್ಮಲ್ ನಮ್ಮದಿಲ್ಲೇ ಸ್ಟುಡಿಯೋ ಪಕ್ಕದಲ್ಲೇ ಇರುವಂಥ ಒಂದು ಪಾರ್ಕಲ್ಲಿ ನಾರ್ಮಲ್ ಕೂತಿದ್ದೀವಿ. ಬಟ್ ಈ ಮೋಡನ್ನು ನೀವು ಹಾಕ್ಕೊಂಡ್ರೆ ಅದು ಪ್ರೋಸೆಸ್ ಮಾಡಿ ಇಂಟರ್ನೆಟ್ ಬೇಕಾಗತ್ತೆ, ಅದು ಸರ್ವರಿಗೆ ಅಪ್ಲೋಡ್ ಮಾಡಿ ನಿಮ್ಗೆ ಔಟ್ಪುಟನ್ನು ಕೊಡುತ್ತೆ. AI ಮುಖಾಂತರ ನೀವು ಸ್ನೋ ಇರುವಂಥ ಜಾಗದಲ್ಲಿ ಕೂತಿದ್ದೀರಾ ಅನ್ನೋ ರೀತಿ, ಮತ್ತು
ಕಲರ್ಫುಲ್ ಟ್ರೀ ಅಂದರೆ ಮರಗಳಿರುವಂಥ ಗಿಡಗಳೆಲ್ಲ ಕಲರ್ಫುಲ್ ಇರುವಂಥ ಒಂದು ವಿಂಟರ್ ಮೋಡು ಆ ರೀತಿ ಡಿಫ್ರೆಂಟ್ ಮೋಡಲ್ಲಿ ನೀವು ಚೂಸ್ ಮಾಡ್ಬೋದು. ಸಖತ್ತಾಗಿದೆ. ಇದು ಕೂಡ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಮ್ಯಾಕ್ರೋ ಕ್ಯಾಮ್ರಾ ಕೂಡ ಇದೆ. ಮ್ಯಾಕ್ರೋ ಅಂದರೆ ನಾವು ಏನು ಪೆರಿಸ್ಕೋಪಿಕ್ ಲೆನ್ಸ್ ಇದೆ ಅಲ್ವಾ, ಸೊ ಅದೇ ಮ್ಯಾಕ್ರೋ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಅಂದರೆ ತುಂಬ ಝೂಮ್ ಮಾಡಿ ಅದು ಮ್ಯಾಕ್ರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಕಣ್ಣಿನ ಫೋಟೋ ತೋರಿಸಿ ನೋಡಿ, ಒಂದು X200 Proನಲ್ಲೂ ಕೂಡ ಸಿಮಿಲರ್ ಶಾಟನ್ನು ನಾನು ನಿಮಗೆ ತೆಗೆದಿದ್ದೆ. ಕ್ರೇಜಿ ಇಂಪ್ರೆಸಿವ್, ನೆಕ್ಸ್ಟ್ ಲೆವೆಲ್ ಇದೆ. ನೀವು ಯಾವ್ದಾರ ಒಂದು ಆಬ್ಜೆಕ್ಟಿಗೆ ಫುಲ್ ಝೂಮ್ ಮಾಡಿ ಮ್ಯಾಕ್ರೋ ಶಾಟ್ಸನ್ನು ತೆಗಿಬೋದು. ಸಕ್ಕತ್ತಾಗಿ ಬರುತ್ತೆ ಔಟ್ಪುಟ್ಟು. ಈ ಥರ ಡೀಟೇಲ್ಸ್ ನಾನು ಮ್ಯಾಕ್ರೋ ಶಾಟ್ಸನ್ನು ಬೇರೆ ಫೋನ್ಗಳಲ್ಲಿ ಇಲ್ಲಿವರೆಗೂ ನೋಡಿಲ್ಲ. ಅಂದರೆ ಜಸ್ಟ್ ಕೋರ್ ನಿಮಗೆ ಫೋನಲ್ಲೇ ಇರುವಂಥ ಕ್ಯಾಮ್ರಾ, ಎಕ್ಸ್ಟ್ರಾ ಯಾವುದು ಲೆನ್ಸನ್ನು ಅಟ್ಯಾಚ್ ಮಾಡ್ದಂಗೆ ಒಂದು ಒಳ್ಳೆ ಮ್ಯಾಕ್ರೋ ಶಾಟ್ಸ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಇಂಪ್ರೆಸಿವ್ ಅನ್ನಿಸ್ತು ನನಗೆ. ನೀವು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀರಾ ಅಂದರೂ ಕೂಡ ಅಷ್ಟೇ ಆಯಿತಾ. ಕೆಲವೊಂದು ಫೋಟೋಸ್ ತೋರಿಸ್ತಾ ಇದ್ದೀನಿ, ಬೆಂಕಿ ಬರುತ್ತೆ. ಮಾನ್ಯುಮೆಂಟ್ಸಿಂದು ಮೈಸೂರಲ್ಲಿರುವಂಥ ಒಂದು ಇದಿದಲ್ವಾ, ಇನ್ನು ಒಂದು ಯಾವುದೋ ಸರ್ಕಲ್ ಇದೆ ಅಲ್ವಾ, ಸೊ ಯಾವ ಸರ್ಕಲ್ ಅದು, ಯಾವುದೋ ಸರ್ಕಲ್ ಇದೆಯಲ್ಲ, ಫೇಮಸ್ ಸರ್ಕಲ್, ಎಲ್ಲ ಮೂವಿಗಳಲ್ಲಿ ಇರುತ್ತೆ ಅದು. ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ. ಹಾಂ, ಅದೇ ಸರ್ಕಲ್. ಫೋಟೋಸ್ ಎಲ್ಲ ಸಖತ್ತಾಗಿದೆ. ಮತ್ತು ಚರ್ಚಿಂದು ಒಂದು ಫೋಟೋ ಇದೆ. ಸೊ ಆಮೇಲೆ ನಮ್ಮದು ಮೈಸೂರು ಪ್ಯಾಲೇಸು, ಕ್ರೇಜಿ ಔಟ್ಪುಟ್ ಮಾತ್ರ. ಆ ವಿಡಿಯೋ ಸ್ಯಾಂಪಲ್ಲು ಕೂಡ ತೋರಿಸ್ತೀನಿ ಆಯಿತಾ. ನನಗೆ ಆ ಪ್ಯಾಲೇಸಲ್ಲಿ ತೆಗೆದಿರೋ ವೀಡಿಯೋ ಕೂಡ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸಖತ್ತಾಗಿ ಬಂದಿದೆ. ಕಾರ್ಸಿಂದು ಕೆಲವೊಂದು ಫೋಟೋಸ್ ಸಖತ್ತಾಗಿ ಬಂದಿದೆ, ಯುನೀಕಾಗಿ, ಬೆಂಕಿ. ಸೊ ಇಷ್ಟು ಈ ಫೋನ್ನ ಕ್ಯಾಮ್ರಾ ಬಗ್ಗೆ. ಇನ್ ಡೀಟೇಲ್ ಹೋಗೋಗಿಲ್ಲ, ಬಟ್ ಸ್ಟಿಲ್ ದೊಡ್ಡದಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿ ನನಗೆ ಅನಿಸಿದ್ದನ್ನು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.